ಅಣ್ಣಾವರ ಹುಟ್ಟುಹಬ್ಬದಂತೆ ನಟ ಚೇತನ್ ಅಹಿಂಸಾ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ರು. ಅಭಿಮಾನಿಗಳ ಆಕ್ರೋಶಕ್ಕೆ ಬೆಚ್ಚಿಬಿದ್ದು ಈಗ ಕೊನೆಗೂ ಕೂಡ ಕ್ಷಮೆ ಕೋರಿದ್ದಾರೆ ನಟ ಚೇತನ್. ಸಾಕಷ್ಟು ಟೀಕೆಗಳಿಗೆ ಒಳಗಾಗಿದ್ರು, ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ಇವತ್ತು ಅಣ್ಣಾವರ ಹುಟ್ಟಿದಹಬ್ಬ, ಇವತ್ತೇ ಒಂದು ಅಣ್ಣಾವರ ವಿಚಾರದಲ್ಲಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ರು. ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಬೆಚ್ಚಿಬಿದ್ದಂತಹ ನಟ ಈಗ ಕ್ಷಮೆ ಕೇಳಿದ್ದಾರೆ. ಅದು ಕೂಡ ಸಾರ್ವಜನಿಕವಾಗಿ ಕ್ಷಮೆ ಕೇಳಿರುವಂಥದ್ದು. ಡಾಕ್ಟರ್ ರಾಜ್ ಸಮಾಧಿಗೆ 2.5 ಎಕರೆ ಜಾಗ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ಸರ್ಕಾರ ಜಾಗ ಕೊಟ್ಟಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಚೇತನ್ ಮಾಡಿದಂತಹ ಪೋಸ್ಟು ಕನ್ನಡಿಗರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು. ಡಾಕ್ಟರ್ ರಾಜ್ ಅಭಿಮಾನಿಗಳು ಸಾರಾ ಗೋವಿಂದ್ ನೇತೃತ್ವದಲ್ಲಿ ಚೇತನ್ ಮನೆಗೆ ಮುತ್ತಿಗೆ ಹಾಕಿದ್ರು. ಹೀಗಾಗಿ ಅಭಿಮಾನಿ ದೇವರುಗಳ ಆಕ್ರೋಶಕ್ಕೆ ಬೆದರಿ ಈಗ ಕೊನೆಗೂ ಕೂಡ ನಟ ಚೇತನ್ ಕ್ಷಮೆಯಾಚನೆ ಮಾಡಿದ್ದಾರೆ. ಇವತ್ತು ಅಣ್ಣಾವರ ಹುಟ್ಟುಹಬ್ಬ, ಅಭಿಮಾನಿಗಳೆಲ್ಲರೂ ಕೂಡ ಅವರನ್ನು ಸ್ಮರಣೆ ಮಾಡ್ತಾರೆ, ನೆನೆಸ್ಕೊಳ್ತಾರೆ ಒಳ್ಳೆಯ ರೀತಿಯಲ್ಲಿ. ಹೀಗಿರುವಾಗ ಇಂಥದ್ದೇ ದಿನ ಅವರ ಸಮಾಧಿಗೆ ಸಂಬಂಧಪಟ್ಟಂತೆ, ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ 2.5 ಎಕರೆ ಜಮೀನನ್ನು ಕೊಟ್ಟಿದೆ, ಆ ಜಮೀನು ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಅಭಿಮಾನಿಗಳೆಲ್ಲರೂ ಕೂಡ ಅವ್ರ ಮನೆ ಮುಂದೆ ಜಮಾಯಿಸಿದ್ರು ಸಾರಾ ಗೋವಿಂದ್ ಅವರ ಒಂದು ನೇತೃತ್ವದಲ್ಲಿ. ಕೊನೆಗೂ ಕೂಡ ಈಗ ಕ್ಷಮೆ ಕೇಳಿದ್ದಾರೆ. ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಘಟನೆಗಳು ನಾಯಕರು ಯೋಗೇಶ್ವರ್ ಅವರು ಬಂದು ಸಣ್ಣ ಪುಟ್ಟ ಘಟನೆಗಳು ನಾಯಕರು ಯೋಗೇಶ್ವರ್ ಅವರು ಬಂದು ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಅಷ್ಟೇ.